ಬಹುಶಃ ಆಗಿಂದಾಗೆ ನಡಿಬೇಕು. ಸ್ವತಂತ್ರ ಬಂದು 80 ವರ್ಷ ತುಂಬಿದೆ. ಅವತ್ತಿನ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿಯವರು ಪ್ರಜಾಪ್ರಭುತ್ವ ಆದಮೇಲೆ ಸಂವಿಧಾನವನ್ನ, ನೆಹರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ನಾವಿನ್ನೂ ಅಸ್ಪೃಶ್ಯತೆ ಅನ್ನೋ ಒಂದು ಪದವನ್ನ ಹೇಳ್ತಾ ಇದ್ರೆ ನಾವೆಲ್ಲರೂ ತಲೆ ಬಗ್ಗಿಸಬೇಕಾಗಿದೆ. ಮನುಷ್ಯ ಒಂದೇ, ಮಾನವ ಕುಲ, ಜಾತಿ ಯಾವುದೋ ಒಂದು ಕಾರಣಕ್ಕೆ ಬಹಳ ಹಳೆಯ ಕಾಲದಿಂದ ಬಂದಿರತಕ್ಕಂಥದ್ದು ಒಂದು. ಆದರೆ ಇವತ್ತು ಸಹ ನಾವು ಈ ದೌರ್ಜನ್ಯ, ಅಸ್ಪೃಶ್ಯತೆ ಅನ್ನೋದನ್ನ ನಾವು ಮುಂದೆ ಇಟ್ಕೊಂಡಿದ್ದೀವಿ, ಚರ್ಚೆ ಮಾಡ್ತೀವಿ ಅಂದ್ರೆ ಇದು ಒಂದು ದುರಾದೃಷ್ಟದ ಸಂಗತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇದರಿಂದ ಯಾರಿಗೂ ಲಾಭ ಇಲ್ಲ, ನಷ್ಟವೇ ವಿನ, ನೋವೇ ವಿನ, ಇದರಿಂದ ಒಳ್ಳೆಯದಂತೂ ಇಲ್ಲ. ಎಲ್ಲರೂ ಒಂದೇ ಏನೋ ಭಾವನೆಯಿಂದ ನಾವೆಲ್ಲ ಅಣ್ಣ ತಮ್ಮದಿ ರೀತಿ ಬದುಕುವಂತ ಒಂದು ವಿಚಾರವನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗುತ್ತೆ. ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಬಹುತೇಕ ಬೇರೆ ಜಿಲ್ಲೆಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಒಂದಷ್ಟು ಸಾಮರಸ್ಯ ಇದೆ. ಆದರೆ ಅಲ್ಲಲ್ಲಿ ಒಂದೊಂದು ಈ ಸಂಗತಿಗಳು ನಡೆಯೋದ್ರಿಂದ ಆ ಸಾಮರಸ್ಯ ಇದ್ರೂ ಇಲ್ಲದೆ ಇರೋ ಆ ರೀತಿಯಲ್ಲಿ ಆಗ್ತಾ ಇದೆ. ನಾವು 100 ಕಡೆಯಲ್ಲಿ ಒಂದು ಕಡೆ ನಡೆದರೂ ಅದು ಸಹ ದೊಡ್ಡ ಅಪರಾಧವಿದೆ. ನಾವೆಲ್ಲವೂ ಸಾಮರಸ್ಯದಿಂದಿದ್ದಾಗ ಮಾತ್ರ ಅದಕ್ಕೆ ಗೌರವ, ಬೆಲೆ, ಒಂದಷ್ಟು ನಮ್ಮ ಜಿಲ್ಲೆ ಒಂದು ಮಾದರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇಲ್ಲಿ ದೌರ್ಜನ್ಯ ಕೇಸ್ಗಳು ಇವತ್ತು ವರ್ಷಕ್ಕೆ 75ರಿಂದ 80 ಕೇಸ್ಗಳು ದಾಖಲೆ ಆಗ್ತಾ ಇದೆ. 16 ವರ್ಷದಿಂದ ದಾಖಲೆಗಳನ್ನ ನೋಡಿದಾಗ ಬಹುಶಃ ಇದು ನಾನು ಡಿ.ಸಿ ಅವರ ಹತ್ರ ಕೇಳಿದೆ. ಒಂದು 25 ಕೋಟಿವರೆಗೂ ಸಹ ನಮ್ಮ ನೊಂದಂತವರಿಗೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಮಾತ್ರ ಬಹಳ ಕಡಿಮೆ, 37 ಕೇಸ್. ಯಾಕೆ ಇಷ್ಟೊಂದು ಸಂಖ್ಯೆ ಕೇಸ್ ರಿಜಿಸ್ಟರ್ ಆಗಿ ಶಿಕ್ಷೆ ಮಾತ್ರ ಕಡಿಮೆ ಆಗಿದೆ ಅಂದ್ರೆ ಪರಿಹಾರ ಆದ್ಮೇಲೆ ಒಂದಷ್ಟು ಕಾಂಪ್ರಮೈಸ್ ಆಗುತ್ತೆ. ಇದು ಕೇಸ್ ಶಿಕ್ಷೆ ಕಡಿಮೆ ಆಗಲಿಕ್ಕೆ ಕಾರಣ ಅಂತ ಹೇಳಿ ನಾನು ಮಾಹಿತಿಯನ್ನು ತಗೊಂಡೆ. ಸೊ ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ಕೆಲಸ ಮಾಡಿದವರು ಇಂತ ಮಾಡದೇ ಇದ್ದವರು ದೇಶ ಅನಿಸ್ಕೊತಾರೆ. ಇಡೀ ದೇಶದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಕಣ್ಣ ಮುಂದೆ ಇರಬೇಕು. ಮಾಡೋರ ಮೇಲೆ ದೂರ ಜಾಸ್ತಿ ಇರುತ್ತೆ. ಇಡೀ ದೇಶದಲ್ಲಿ SC ST ಆಕ್ಟ್ 18% ಹಣ ಖರ್ಚು ಮಾಡಬೇಕು ಅಂತ ತಂದಂತ ರಾಜ್ಯ ಮೊದಲು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ. ಇದು ಜಾರಿಯಲ್ಲಿರೋದು ಒಂದು ತೆಲಂಗಾಣ, ಒಂದು ಆಂಧ್ರ, ಕರ್ನಾಟಕ, 3 ರಾಜ್ಯದಲ್ಲಿ. ಇಡೀ ರಾಷ್ಟ್ರದ ಯಾವುದೇ ರಾಜ್ಯದಲ್ಲಿ ನಾನು ರಾಜಕೀಯ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಅಲ್ಲಿ, ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಇವತ್ತು ನಮ್ದು ಯಾವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರ, ಹಾಗೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ. ಕೇಂದ್ರದಲ್ಲೂ ಈ ಜಾರಿ ಇಲ್ಲ, ಬಿಜೆಪಿ ಆಡಳಿತ ಮಾಡ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಇದಿಲ್ಲ. ಇವತ್ತು ಈ 40-50 ಸಾವಿರ ಕೋಟಿ ಈ ಸಮುದಾಯಕ್ಕೆ ಖರ್ಚಾಗಬೇಕು ಅಂದ್ರೆ ಅದರಲ್ಲೂ ಒಂದಷ್ಟು ಮೊಸರು ಕಲ್ಲುಡುತ್ತಾರೆ. ನೀವು ಬಸ್ ಚಾರ್ಜ್ ತಗೊಂಡ್ಬಿಟ್ಟಿದ್ದೀರಾ, ನೀವು ಗ್ಯಾರಂಟಿ ತಗೊಂಡ್ಬಿಟ್ಟಿದ್ದೀರಾ, ಅಲ್ಲಿ ABC ಇದೆ. ಯಾವುದೇ ತಗೊಂಡ್ರು ಆ ಹಣ ಆ ಸಮುದಾಯದವರಿಗೆ ತಲುಪಬೇಕು ಅಂತ ಮುಖ್ಯ ಉದ್ದೇಶನೇ ವಿನ
ಅದನ್ನ ರಸ್ತೆಗೆ ಎಷ್ಟು ಖರ್ಚು ಮಾಡೋದು, ವೈಯಕ್ತಿಕ ಸೌಲಭ್ಯಕ್ಕೆ ಎಷ್ಟು ಕೊಟ್ಟು, ಈ ತರದ ಅಸ್ಪೃಶ್ಯತೆಯಿಂದ ನೊಂದಂತವ್ರಿಗೆ ಎಷ್ಟು ಕೊಟ್ಟು, ಅದು ಒಂದು ಕಡೆ. ಆದರೆ ಅಷ್ಟು ಅನುದಾನವನ್ನ ಈ ಸಮುದಾಯದ ಒಳ್ಳೆಯದಕ್ಕೆ, ಅಭಿವೃದ್ಧಿಗೆ, ಸೌಲಭ್ಯಕ್ಕೆ ಕೊಟ್ಟಿದ್ದೀವಿ ಅನ್ನೋದು ನಮ್ಮ ರಾಜ್ಯ ಮಾತ್ರ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಇರ್ಬೋದು, ಮಹದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಂತ್ರಿಗಳಾಗಿ, ಗೃಹ ಮಂತ್ರಿಗಳಾಗಿ ನಮ್ಮ ಪರಮೇಶ್ವರ್ ಅವರು, ಆಹಾರ ಮಂತ್ರಿಗಳಾಗಿ ಮುನಿಯಪ್ಪನವರು, ಹಾಗೆ ನಮ್ಮ ತಿಮ್ಮಪ್ಪರು ನಮ್ಮ ಕ್ಯಾಬಿನೆಟ್ನಲ್ಲಿ ಸಾಕಷ್ಟು ಚರ್ಚೆ ಮಾಡಿ ಈ ಕೇಸ್ಗಳಿಗೆ ಸ್ಪೀಡಪ್ ಆಗಬೇಕು, ಪೊಲೀಸ್ ಸ್ಟೇಷನ್ ರೆಗ್ಯುಲರ್ ಆಗಿ ಒತ್ತಡ ಇರುತ್ತೆ, SC/ST ಆಕ್ಟ್ ಅಲ್ಲಿ ರಿಜಿಸ್ಟರ್ ಆದಂತ ಕೇಸು ತಕ್ಷಣ ವಿಲೇವಾರಿ ಆಗಲ್ಲ ಅಂತ, ಅದಕ್ಕೆ ಒಂದು ಹೊಸ ಕಾನೂನನ್ನು ನಾವು 2025ರಲ್ಲಿ DCRE